ಸರ್ ನಮಸ್ತೆ. ನಮಸ್ತೆ. ಆ, ಈಗ ನೀವು ಏನು 7ನೇ ವೇತನಕ್ಕೆ ಹೋರಾಟ ಪ್ರಾರಂಭ ಮಾಡಿದಿರಿ. ನಿವೃತ್ತರ ನೌಕರರಿಗೆ 6ನೇ ವೇತನದಲ್ಲಿ ಜಾರಿಯಾಗಿದೆ ಅಂತೇಳಿ 7ನೇ ವೇತನವನ್ನ ನೀಡಬೇಕು ಅಂತೇಳಿ ನೀವೇನು ಹೋರಾಟವನ್ನ ಹೊನ್ನಾಳಿಯಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಿ. ಹಾಗೆ ರಾಜ್ಯ ತುಂಬಾ ನೀವು ಆ ಏನು ಕರ್ನಾಟಕ ರಾಜ್ಯದಲ್ಲಿ ನಿವೃತ್ತರು ಏನಿದ್ದಾರೆ ಅವರಿಗೆ 7ನೇ ವೇತನ ಸಿಗ್ಲೇಬೇಕು ಅಂತ ಹೇಳಿ ನೀವೊಂದು ಹೋರಾಟ ಸ್ಟಾರ್ಟ್ ಮಾಡಿದಿರಿ. ಈ ಹೋರಾಟಕ್ಕೆ ಏನು ಸರ್ಕಾರ ಹೇಗೆ ಸ್ಪಂದನೆ ಮಾಡಿದೆ, ಹಾಗೆ ನಿಮ್ಮ ನಿವೃತ್ತ ನೌಕರರು ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ? ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ IAS ಅಧಿಕಾರಿ ಸುಧಾಕರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿಬಿಟ್ಟು 7ನೇ ವೇತನವನ್ನು ಬಿಡುಗಡೆ ಮಾಡೋದಕ್ಕೆ ಅವ್ರಿಗೆ ವರದಿ ಮಾಡ್ಲಿಕ್ಕೆ ಕೊಡ್ತು. ಸುಧಾಕರ್ ಅವರವರು ತಮ್ಮ ಸ್ನೇಹಿತರೊಡನೆ ಚರ್ಚೆ ಮಾಡಿ ಮಾರ್ಚ್ 24ರಲ್ಲಿ ಆಯೋಗವನ್ನ ಸಂಪೂರ್ಣ ವರದಿಯನ್ನ ಸರ್ಕಾರಕ್ಕೆ ನೀಡಿದರು. ಅದಾದ ನಂತರ ಸರ್ಕಾರ 1/8/24ರಿಂದ ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾದಂಥ ನೌಕರಿಗೆ ಕಾಲ್ಪನಿಕವಾಗಿ ಪರಿಗಣಿಸಿದೀವಿ ಅಂತ ಹೇಳಿ ನಮ್ಮನ್ನ ತಾತ್ಸಾರ ಭಾವನೆಯನ್ನ ತೋರಿಸಿದ್ರು. ಅದರಿಂದ ಇವತ್ತು ನಾವು ನಮ್ಮ ಆರ್ಥಿಕ ನಷ್ಟಕ್ಕೆ ಒಳಗಾಗಿದ್ದೀವಿ. ಇದು ನಮ್ಮ ಒಂದು ಹೋರಾಟದ ಮೂಲ ಉದ್ದೇಶ ಆಗಿತ್ತು. ಹಾಗಾದ್ರೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಂಡಿದೆಯಾ? ಸರ್ಕಾರ ಇದುವರೆಗೆ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಆದ್ರೆ ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳ್ತಾ ದಿನಗಳನ್ನ ಕಳೀತಾ ಐತಿ. ಆ ನಿಟ್ಟಿನಲ್ಲಿ ನಾವು ಕಳೆದ 18 ತಿಂಗಳಿಂದ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ 39,900 ನಿವೃತ್ತ ನೌಕರರು ಸಹ ನಮ್ಮ ವೇದಿಕೆ ಜೊತೆಗಿದ್ದಾರೆ. ನಾವೆಲ್ಲಿ ಕರೆದ್ರು ಬೆಂಗಳೂರಲ್ಲಿ 5 ಸಾರಿ ನಾವು ಧರಣಿಯನ್ನ ಮಾಡಿದ್ರೆ ಸುಮಾರು 15,000ಕ್ಕಿಂತ ಹೆಚ್ಚು ನೌಕರರು ಸೇರಿದ್ರು. ಬೆಳಗಾವಿಯಲ್ಲಿ 2 ಬಾರಿ ನಾವು ಸುವರ್ಣಸೌಧ ಧರಣಿ ಮಾಡಿದಂತ ಸಂದರ್ಭದಲ್ಲಿ 20,000ಕ್ಕಿಂತ ಹೆಚ್ಚು ನೌಕರರು ಧರಣಿಯಲ್ಲಿ ಪಾಲ್ಗೊಂಡ್ರು. ಈ ಎಲ್ಲಾ ಹೋರಾಟಗಳನ್ನು ಮಾಡಿದ್ರು ಸಹ ಸರ್ಕಾರ ಸ್ಪಂದಿಸದೇ ಇರೋದನ್ನ ನೋಡ್ಬಿಟ್ಟು ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಆರ್ಥಿಕ ನಷ್ಟವನ್ನ ಪುನರ್ ಆದೇಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಸಮಸ್ಯೆ ಎಲ್ಲಿದೆ? ಸಮಸ್ಯೆ ಸರ್ಕಾರದಲ್ಲಿ ಇಲ್ಲ ಮತ್ತು ಯಾವುದೇ ರೀತಿಯ ಸಾರ್ವಜನಿಕರಿಂದನೇ ಇಲ್ಲ. ಈ ಸಮಸ್ಯೆ ಹುಡ್ತಾ ಇರೋದು ನಮ್ಮವರೇ ಕೆಲವು ಜನ ಬೇರೆ ಬೇರೆ ರೀತಿಯಿಂದ ಹೇಳ್ತಾ ನಮ್ಮ ಸಂಘಟನೆಯ ಒಡಕನ್ನ ಮಾಡೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಲ್ಲಿ ನನ್ನ ವಿನಂತಿ, ನಾವು 100 ಜನ ಒಟ್ಟಾಗಿದ್ರೆ ಗಟ್ಟಿಯಾಗಿರ್ತೀವಿ. 100 ಜನ ಹೊಡ್ಕೊಂಡೋದ್ರೆ ಜೀರೋ ಆಗ್ತೀವಿ. ಜೀರೋ ಆಗ್ತಕ್ಕಂಥ ಅವಶ್ಯಕತೆ ಬೇಡ. ಸರ್ಕಾರ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನಕ್ಕೋಸ್ಕರ ನಾವು ನೀವೆಲ್ಲ ಒಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರೂ ನಮ್ಮ ನಿವೃತ್ತ ನೌಕರರಲ್ಲಿ ವಿನಂತಿ ಮಾಡ್ತಾ ಇದೆ. ಹಾಗಾದ್ರೆ ನಿಮ್ಮ ಸರ್ಕಾರ ಈ ಹೋರಾಟಕ್ಕೆ, ನಿಮ್ಮ ಮನವಿಗೆ ಸ್ಪಂದಿಸಿದ್ದಾರೆಯಾ? ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥ ವಿಚಾರನ ನಾನು ಪ್ರಥಮದಲ್ಲೇ ಹೇಳಿದ್ದೀನಿ. ಈಗಲೂ ಸಹ ಸ್ಪಂದಿಸ್ತಾ ಇಲ್ಲ. ಆದರೂ ಸರ್ಕಾರ ನಮಗೆ ಕಳೆದ 30-35 ವರ್ಷಗಳ ಕಾಲ ನೌಕರಿಯನ್ನು ಕೊಟ್ಬಿಟ್ಟು ನಮ್ಮ ಕುಟುಂಬ ನಿರ್ವಹಣೆಗೆ ಸಾಕಷ್ಟು ರೀತಿಯಿಂದ ಸಹಕಾರವನ್ನು ನೀಡಿದೆ. ಆ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಋಣಿಗಳಾಗಿದ್ದೀವಿ. ನಮಗೆ ಆರ್ಥಿಕ ನಷ್ಟ ಆಗಿರೋದ್ರಿಂದ ಇವತ್ತು ನಾವೆಲ್ಲರೂ ಕಷ್ಟದಲ್ಲಿದ್ದೀವಿ. ಕಾರಣ ಇಷ್ಟೇ, ನಮಗೆ ಬರ್ತಕ್ಕಂಥ ಹಣದಿಂದ ನಾಳೆ ಮಕ್ಕಳು ಮದುವೆ ಮಾಡ್ತೀವಿ, ಸ್ವಂತದಾಗಿರ್ತಕ್ಕಂಥ ಒಂದು ಮನೆಯನ್ನು ಕಟ್ಸ್ಕೊಂತೀವಿ ಅಂತಕ್ಕಂಥ ಒಂದು ಕನಸನ್ನ ನಾವೆಲ್ಲ ಕಂಡಿದ್ದೀವಿ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಮನವಿಯನ್ನು ಪುರಸ್ಕಾರ ಮಾಡಿಬಿಟ್ಟು ನಮ್ಮ ಮನವಿಗೆ ಪುರಸ್ಕರಿಸಿ ಅವ್ರ ಪರಿಷ್ಕೃತ ಆದೇಶ ಹೊರಡಿಸ್ಬೇಕು ಅಂತ ಕೇಳ್ತೀವಿ. ಇಷ್ಟಕ್ಕೆ ನಿಲ್ತದ ನಿಮ್ಮ ಹೋರಾಟ? ಏನು ಹೋರಾಟ ಎಷ್ಟು ಕಾಲ ನಡೀತದೆ? ಇಲ್ಲ, ನಾವು ಈಗಾಗಲೇ 18 ತಿಂಗಳ ಕಾಲ ಶಾಂತಿಯುತ ಹೋರಾಟವನ್ನು ಮಾಡಿದ್ದೀವಿ. ಇದಕ್ಕೆ ಸ್ಪಂದಿಸದೇ ಇದ್ದಾಗ ನಾನು ಈಗ ವಿಭಾಗ ಮಟ್ಟದಲ್ಲಿ ಸಭೆಯನ್ನ ಕರೀತಾ ಇದ್ದೇನೆ. 28ನೇ ತಾರೀಕು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದಲ್ಲಿ ಬೆಳಗಾವಿ ವಿಭಾಗದ ಸಭೆಯನ್ನ ಕರೆದಿದ್ದೇನೆ. ಆ ಸಭೆಯಲ್ಲಿ ಬೆಳಗಾವಿ ವಿಭಾಗದ ಚಿಕ್ಕೋಡಿ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡ, ಶಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಎಲ್ಲ ನಿವೃತ್ತ ನೌಕರರು ಭಾಗಿಯಾಗ್ತಾರೆ. ಅಲ್ಲಿ ನಾವು ಒಂದು ತೀರ್ಮಾನವನ್ನು ತಗೊಂತಾ ಇದೀವಿ. ನಾವು ಇನ್ನು ನಮ್ಮ ಹೋರಾಟವನ್ನ ತೀವ್ರಗತಿಯಲ್ಲಿ ಮಾಡ್ಬೇಕೆ ಅಥವಾ ಇದೇ ರೀತಿ ಶಾಂತಿಯುತವಾಗಿ ಮಾಡ್ಬೇಕಂತ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ನಾವು ಕ್ರಾಂತಿಯುತವಾಗಿ ಕೊಡ್ಲಿಕ್ಕೂ ತಯಾರಾಗ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ವೇದಿಕೆ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಈ ಏನು ಹೋರಾಟಕ್ಕೆ ಬರುವಂತ ನಿವೃತ್ತರು ಏನಿದ್ದಾರೆ ಅವರಿಗೆ ನೀವು ನಿವೃತ್ತರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ರಿ? ನಾನು ನಿವೃತ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಮ್ಮದು ನ್ಯಾಯಯುತವಾದ ಹೋರಾಟ. ಸರ್ಕಾರ ನಮಗೆ ನೀಡಬೇಕಾಗಿರೋದು ಹಕ್ಕು. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಒಂದೇ ಅವಧಿಯಲ್ಲಿ ಕೆಲಸ ಮಾಡಿದಂತ ನಿವೃತ್ತರಿಗೆ 2 ರೀತಿಯ ಪೆನ್ಷನ್ ಅನ್ನ ಸರ್ಕಾರ ಬಿಡುಗಡೆ ಮಾಡಿದೆ.
ಇದು ಸಂವಿಧಾನದ 14ನೇ ವಿಧಿ ಪ್ರಕಾರ ಅದು ಉಲ್ಲಂಘನೆ ಆಗಿದೆ. 14ನೇ ವಿಧಿಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಸರ್ಕಾರ ತನ್ನ ತಪ್ಪನ್ನ ಸರಿಪಡಿಸಿಕೊಂಡ್ಬಿಟ್ಟು ನಮಗೆ ತಾರತಮ್ಯ ಮಾಡದೆ ಎಲ್ಲಾ 7ನೇ ವೇತನದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಕೊಟ್ಟಂತ ಎಲ್ಲಾ ಸೌಲಭ್ಯಗಳನ್ನ ನಮಗೂ ದಯಮಾಡಿ ನೀಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸರ್ಕಾರದಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಮಸ್ಕಾರ. ನಿಮ್ಮ ಈ ಹೋರಾಟ ಇನ್ನೂ ಯಶಸ್ವಿ ಆಗ್ಲಿ ಅಂತೇಳಿ ನಮ್ಮ ಚಾನಲ್ ಮುಖ ನೇರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ಸಾರ್ವಜನಿಕರು ಮತ್ತು ಸರ್ಕಾರಕ್ಕೂ ನಿಮ್ಮೆಲ್ಲರಿಗೂ ನನ್ನ ವೇದಿಕೆ ಪರವಾಗಿ ಅಭಿನಂದನೆ.